ನಮಸ್ಕಾರ. ಬನ್ನಿ ಒಂದು ಪಯಣ ಹೋಗೋಣ. ನಮ್ಮ ಭಾರತದ ನಕ್ಷೆಯಲ್ಲಿ ದಕ್ಷಿಣದ ಕಡೆ ನೋಡಿದ್ರೆ ಇಲ್ಲೇ ಇವತ್ತಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆ ಇದೆಯಲ್ಲ, ಅಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಒಂದು ಊರಿದೆ. ಅದೇ ಹಂಪಿ. ಇದು ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವತ್ತು ನಾವು ನೋಡುವ ಹಂಪಿ ಅದು ಕೇವಲ ಕಲ್ಲು ಮಣ್ಣಿನ ರಾಶಿ ಅಂದ್ಕೋಬೇಡಿ. ಅಲ್ಲ, ಇಲ್ಲಿರೋ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತೆ. ಇತಿಹಾಸ, ಕಲೆ, ಧರ್ಮ, ಧೈರ್ಯ ಎಲ್ಲವೂ ಇಲ್ಲಿ ಬೆರೆತು ಹೋಗಿದೆ. ಅದಕ್ಕಿದನ್ನ ಇತಿಹಾಸದ ಜೀವಂತ ನೆನಪು ಅನ್ನೋದು. ಅಷ್ಟೇ ಅಲ್ಲ, ಹಂಪಿಗೆ ಪಂಪಾ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ, ಭಾಸ್ಕರ ಕ್ಷೇತ್ರ ಹೀಗೆ ಹೆಸರು ಹಲ್ವು. ಅರೆ, ಇಲ್ಲಿನ ಕತೆಗಳ ಬೇರು ರಾಮಾಯಣ ಕಾಲದವರೆಗೂ ಚಾಚ್ಕೊಂಡಿದೆ ಗೊತ್ತಾ? ಇಲ್ಲಿನ ಇತಿಹಾಸಕ್ಕೆ ನೂರಾರು ವರ್ಷಗಳ ಹಿನ್ನೆಲೆ ಇದೆ, ನಿಜ. ಆದ್ರೆ ಇದರ ನಿಜವಾದ ವೈಭವ ಶುರುವಾಗಿದ್ದು ಕ್ರಿಸ್ತಶಕ 1336ರಲ್ಲಿ. ಆ ಸಮಯದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಅನ್ನೋ ಇಬ್ರು ಮಹಾನ್ ಸಹೋದರರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು. ಅಲ್ಲಿಂದ ಮುಂದೆ ಸುಮಾರು 200 ವರ್ಷಗಳ ಕಾಲ 4 ಬೇರೆ ಬೇರೆ ರಾಜವಂಶಗಳು ಈ ನೆಲವನ್ನಾಳ್ದು. ಆದ್ರೆ ಶ್ರೀಕೃಷ್ಣದೇವರಾಯರ ಕಾಲ ಇದೆಯಲ್ಲ, ಆ ಕಾಲದಲ್ಲೇ ವಿಜಯನಗರ ತನ್ನ ವೈಭವದ ತುತ್ತ ತುದಿಗೆ ಏರಿದ್ದು. ಜಗತ್ತಿನ ಮೂಲೆ ಮೂಲೆಯಿಂದ ವ್ಯಾಪಾರ ಇಲ್ಲಿ ನಡೀತಿತ್ತು. ಇವತ್ತು ಅಲ್ಲಿಗೆ ಹೋದ್ರೆ ಕಣ್ಣಿಗೆ ಬೀಳೋದು ಮುರಿದು ಬಿದ್ದ ಗೋಪುರಗಳು, ಬಿರುಕು ಬಿಟ್ಟ ಮಂಟಪಗಳು, ಧೂಳು ಹಿಡಿದ ಪವಿತ್ರ ಪಟ್ಟಣದ ಅವಶೇಷಗಳು ಅಷ್ಟೆ. ಆದ್ರೆ ನಾನು ಇದನ್ನ ಹೀಗೆ ನೋಡಿಲ್ಲ. ನನ್ನ ಹೆಸರು ರಾಮದಾಸ. ಸಾಕ್ಷಾತ್ ಶ್ರೀಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅವರ ರಾಜ ದರ್ಬಾರದ ಒಬ್ಬ ಗೌರವಾನ್ವಿತ ಸದಸ್ಯನಾಗಿದ್ದವನು ನಾನು. ಹಾಗಿದ್ರೆ ನನ್ನ ಕಾಲದಲ್ಲಿ ನನ್ನ ಕಣ್ಣುಗಳ ಮುಂದೆ ಹಂಪಿ ಹೇಗಿತ್ತು, ಹೇಗೆ ಸಂಭ್ರಮದಿಂದ ಕೂಡಿತು ಅಂತ ನೋಡೋ ಕುತೂಹಲ ಇದ್ಯಾ? ಹಾಗಿದ್ರೆ ಬನ್ನಿ, ನನ್ನ ಜೊತೆ ಬನ್ನಿ. ನಮ್ಮ ಕೃಷ್ಣದೇವರಾಯರ ವೈಭವದ ರಾಜ್ಯಕ್ಕೆ ಎಲ್ಲರನ್ನೂ ಕರೆದೊಯ್ತೀನಿ. ಸರಿ, ನಮ್ಮ ಈ ಪಯಣದ ಮೊದಲ ನಿಲ್ದಾಣ ಎಲ್ಲಿದೆ ಗೊತ್ತಾ? ಕಲೆ ಮತ್ತು ದೈವತ್ವ ಒಂದಾಗಿ ಮೇಳೈಸುವ ಆ ಅದ್ಭುತ ಜಾಗ, ವಿಜಯ ವಿಠ್ಠಲ ದೇವಾಲಯ. ಇದೇ ನೋಡಿ ಆ ವಿಜಯ ವಿಠ್ಠಲ ದೇವಾಲಯ. ಇದರ ವಿಶೇಷತೆ ಏನ್ ಗೊತ್ತಾ? ಇಲ್ಲಿರೋ ಕಲ್ಲುಗಳು ಕೂಡ ಹಾಡ್ತವೆ. ಹೌದು, ಇಲ್ಲಿನ ಕಂಬಗಳನ್ನ ತಟ್ಟಿದ್ರೆ ಸಾಕು, ಅದ್ರಿಂದ ಸಂಗೀತ ಹೊಮ್ಮುತ್ತೆ. ಇಲ್ಲಿಗೆ ಬಂದ್ ನಿಂತ್ರೆ ದೇವ್ರಿದಾನೆ ಅನ್ನೋ ಕಲ್ಪನೆ ನಿಜ ಅನ್ಸೋಕೆ ಶುರುವಾಗುತ್ತೆ. ಇದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಇದೊಂದು ಜೀವಂತ ಅನುಭವ. ಆಹಾ, ಇದೇ ನೋಡಿ ಹಂಪಿಯ ಪ್ರಸಿದ್ಧ ಕಲ್ಲಿನ ರಥ. ಇವತ್ತು ಇದನ್ನ ನೋಡಿದ್ಲೆ ಸ್ವಲ್ಪ ಶಿಥಿಲವಾದ ಹಾಗೆ ಕಾಣಬಹುದು. ಆದ್ರೆ ನನ್ನ ಕಾಲದಲ್ಲಿ ಇದು ಹೀಗಿರ್ಲಿಲ್ಲ. ಇದು ಒಂದೇ ಒಂದು ಬೃಹತ್ ಬಂಡೆಯಿಂದ ಕೆತ್ತಿದ ಅದ್ಭುತವಾದ ಶಿಲ್ಪ. ಇದು ಚಲಿಸಲ ನಿಜ, ಆದ್ರೂ ನಮ್ಮ ವಿಜಯನಗರದ ಹೆಮ್ಮೆಯ ಅಳಿಸಲಾಗದ ಗುರುತಾಗಿ ನಿಂತಿದೆ. ಸರಿ, ಈಗೊಂದು ಪ್ರಶ್ನೆ ಮನ್ಸಿಲ್ ಬರ್ಬೋದು. ಈ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅಷ್ಟಕ್ಕೂ ಎಷ್ಟು ಶ್ರೀಮಂತವಾಗಿತ್ತು? ಬನ್ನಿ, ಅದನ್ನೂ ತೋರಿಸ್ತೀನಿ. ಇದೇ ನೋಡಿ ಹಂಪಿ ಬಜಾರ್. ನಮ್ಮ ಕಾಲದಲ್ಲಿ ಒಂದು ಮಾತೇ ಇತ್ತು, ಚಿನ್ನ ನದಿಯಲ್ಲರಿಯಲ್ಲ, ಆದ್ರೆ ಇಲ್ಲಿನ ವ್ಯಾಪಾರದಲ್ಲಿ ಹರಿಯುತ್ತೆ ಅಂತ. ಅಕ್ಷರಶಃ ಹಾಗೇ ಇತ್ತು. ಪರ್ಷ್ಯಾದಿಂದ, ಚೀನಾದಿಂದ, ಅರೇಬಿಯಾದಿಂದ, ಜಗತ್ತಿನ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ವ್ಯಾಪಾರಕ್ಕೆ ಬರ್ತಿದ್ರು. ಅಷ್ಟೇ ಯಾಕೆ, ವಿದೇಶಿ ರಾಯಭಾರಿಗಳು ಬಂದು ಇಲ್ಲಿನ ವೈಭವ ನೋಡಿ ದಂಗಾಗಿ ಹೋಗ್ತಿದ್ರು. ಸರಿ, ವ್ಯಾಪಾರದ ಕೇಂದ್ರ ನೋಡಾಯ್ತು. ಈಗ ಸಾಮ್ರಾಜ್ಯದ ಆಡಳಿತ ನಡೀತಿದ್ದ ಹೃದಯ ಭಾಗಕ್ಕೆ ಹೋಗೋಣ ಬನ್ನಿ. ನಾವೀಗ ನೋಡ್ತಾ ಇರೋದು ಸಾಮಾನ್ಯವಾದ ಸ್ಥಳವಲ್ಲ. ಇದು ವಿಜಯನಗರ ಸಾಮ್ರಾಜ್ಯದ ಶಕ್ತಿ, ಶ್ರೇಷ್ಠತೆಯನ್ನೇ ಜಗತ್ತಿಗೆ ತೋರಿಸ್ತಿದ್ದ ಮುಖ್ಯವಾದ ವೇದಿಕೆ. ಇದೇ ಮಹಾನವಮಿ ದಿಬ್ಬ. ಪ್ರತಿ ವರ್ಷ ದಸರಾ ಹಬ್ಬದ ಸಮಯದಲ್ಲಿ ಇಲ್ಲಿ ಎಂಥ ದೊಡ್ಡ ಉತ್ಸವ ನಡೀತಿತ್ತು ಗೊತ್ತಾ? ಸಾಮ್ರಾಜ್ಯದ ಶಕ್ತಿ, ನಮ್ಮ ಸಂಸ್ಕೃತಿ, ನಮ್ಮ ಶಿಸ್ತು ಎಲ್ಲವನ್ನೂ ಇಲ್ಲಿ ಜಗತ್ತಿಗೆ ಪ್ರದರ್ಶಿಸಲಾಗ್ತಿತ್ತು. ಆ ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಈಗ್ಲೂ ಮೈ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ನಾನು ಸಾಕ್ಷಾತ್ ಮಹಾರಾಜರ ಪಕ್ಕದಲ್ಲೇ ನಿಂತು ಆ ದಿವ್ಯ ಉತ್ಸವವನ್ನ ಕಣ್ತುಂಬಿಕೊಂಡಿದ್ದೇನೆ. ಇಷ್ಟು ದೊಡ್ಡ ನಗರ, ಲಕ್ಷಾಂತರ ಜನ, ಇವರಿಗೆಲ್ಲ ಆಹಾರವನ್ನ ಹೇಗೆ ಪೂರೈಕೆ ಮಾಡ್ತಿದ್ರು ಅಂತ ಆಶ್ಚರ್ಯ ಆಗುತ್ತಲ್ವೇ? ಇಲ್ಲಿದೆ ನೋಡಿ ಉತ್ತರ. ಇವು ಧಾನ್ಯದ ಉಗ್ರಾಣಗಳು. ಇವನ್ನ ಬರೀ ಕಲ್ಲಿನಿಂದ ಕಟ್ಟಿರೋದ್ರಿಂದ ಎಂಥ ಮಳೆ ಬಂದ್ರೂ ಒಂದು ಕಾಳು ಕೂಡ ವ್ಯರ್ಥ ಆಗಲ್ಲ. ನಮ್ಮ ಪೂರ್ವಜರ ದೂರದೃಷ್ಟಿ, ಅವರ ಜಾಣ್ಮೆ ಹೇಗಿತ್ತು ನೋಡಿ. ಇಲ್ಲಿವರೆಗೂ ಸಾಮ್ರಾಜ್ಯದ ವೈಭವ ನೋಡಿದ್ವಿ. ಈಗ ನಮ್ಮ ಈ ಪಯಣ ಸ್ವಲ್ಪ ವೈಯಕ್ತಿಕವಾದ ತಿರುವು ಪಡೆಯುತ್ತೆ. ಬನ್ನಿ, ನನ್ನ ನಂಬಿಕೆಯ, ನನ್ನ ಶ್ರದ್ಧೆಯ ಕೇಂದ್ರವಾಗಿದ್ದ ಆ ಸ್ಥಳಕ್ಕೆ ಕರೆದೊಯ್ತೇನೆ, ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ. ಇವತ್ತು ಹಂಪಿಗೆ ಹೋದ್ರೆ ಈ ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನ ನೋಡಿರ್ಬೋದು. ಹೌದು, ಇವತ್ತು ಅದು ಸ್ವಲ್ಪ ಹಾನಿಯಾಗಿದೆ, ಭಗ್ನಗೊಂಡಿದೆ. ಆದ್ರೆ ನನ್ನ ಕಾಲದಲ್ಲಿ
ಆ ವಿಗ್ರಹವನ್ನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ತಿದ್ವಿ, ಪೂಜಿಸ್ತಿದ್ವಿ ಗೊತ್ತಾ? ಪ್ರತಿದಿನವೂ ಇಲ್ಲಿ ತಪ್ಪದೇ ಪೂಜೆ, ಪ್ರಾರ್ಥನೆ ನಡೀತಾ ಇತ್ತು. ಅಷ್ಟೇ ಅಲ್ಲ, ಯುದ್ಧದ ಸಂದರ್ಭಗಳಲ್ಲಿ ಮನಸ್ಸು ಗೊಂದಲದಿಂದ ತುಂಬಿ ಹೋದಾಗ ನಾನು ಸೀದಾ ಇಲ್ಲಿಗ್ ಬಂದು ಈ ಮೂರ್ತಿಯ ಮುಂದೆ ಕೂತು ಧ್ಯಾನ ಮಾಡ್ತಿದ್ದೆ. ಪ್ರತಿ ಬಾರಿಯೂ ಅಷ್ಟೇ, ಈ ದೇವರನ್ನ ನೋಡಿ ಪ್ರಾರ್ಥನೆ ಮಾಡದ್ಮೇಲೆ ಒಳಗಿನಿಂದಲೇ ಒಂದು ಧೈರ್ಯ, ಒಂದು ಶಕ್ತಿ, ಒಂದು ಹೊಸ ಹುಮ್ಮಸ್ಸು ಬರ್ತಾಯಿತ್ತು. ಹೇಗಿತ್ತು ನನ್ನ ಭವ್ಯ ವಿಜಯನಗರದ ಈ ಪ್ರಯಾಣ? ಈ ವೈಭವ, ಈ ಕಲೆ, ಈ ಶಕ್ತಿ ಎಲ್ಲವನ್ನೂ ನೋಡಿದ ಮೇಲೆ ಮನಸ್ಸು ತುಂಬಿ ಬಂದ ಹಾಗೆ ಆಗುತ್ತಿದೆಯಲ್ಲವೇ? ನೋಡಿ, ಇದು ಬರೀ ಇತಿಹಾಸದ ಒಂದು ಪಾಠ ಅಂತ ಅನ್ಕೋಬೇಡಿ. ನಾನು ಜೀವಿಸಿದ್ದ, ನಾನು ಉಸಿರಾಡಿದ್ದ ಆ ನನ್ನ ವಿಜಯನಗರವನ್ನೇ ಎಲ್ಲರ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದೇನೆ. ಈ ನೆನಪು, ಈ ಅನುಭವ ಸದಾ ಎಲ್ಲರೊಂದಿಗೆ ಇರ್ಲಿ.